ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಫಾಲ್ಗುಣ ಮಾಸ ಹೇಗಿರುತ್ತೆ? ಗುರುಗಳೇ, ಬಹಳಷ್ಟು ತತ್ತರಿಸೋಗ್ಬಿಟ್ಟಿದ್ದೀವಿ, ಜೀವನನೇ ಬೇಡ ಅನ್ನಿಸ್ತಾ ಇದೆ. ನಿಜ. ಇನ್ನಾದ್ರೂ ನಮಗೆ ಅನುಕೂಲಗಳು ಸಿಗುತ್ತಾ? ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಇನ್ನು ಎಷ್ಟು ದಿವಸ ಇರುತ್ತೆ? ಖಂಡಿತವಾಗಿ ಹೋಗ್ತಕ್ಕಂಥ ಸಾಧ್ಯತೆ. ಈಗ ನಿಮಗೆ ಭಾಗ್ಯ ಸ್ಥಾನಕ್ಕೆ ಶನಿ, ನಷ್ಟ ಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾ ಇದ್ದಾರೆ. ಶನಿಯ ಬಲ ಅಂತಕ್ಕಂಥದ್ದು ಸಿಗತ್ತೆ. ನ್ಯಾಯಯುತವಾದ ಫಲಗಳನ್ನ ನೀವು ಅನುಭವಿಸ್ತೀರಾ. ಯಾಕೆಂತಂದ್ರೆ ಶನಿ ಕರ್ಮಕಾರಕ ಮತ್ತೆ ನ್ಯಾಯಕಾರಕ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿರ್ತಕ್ಕಂಥದ್ದು ಈ ಮಾಸದಲ್ಲಿ ಅತಿಯಾದ ಜ್ವರ, ಅತಿಯಾದ ಹೊಣ, ನೆಗಡಿ, ಹೊಣ, ಕೆಮ್ಮು ಇಂಥ ಒಂದು ಕಾಯಿಲೆಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅಥವಾ ತಂಪಾದ ಪಾನೀಯಗಳನ್ನ ಸೇವನೆ ಮಾಡಿರುವುದರಿಂದ ಕಾಯಿಲೆ ಕಸಾಯಿಲೆಗಳು ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಹೆಚ್ಚಾಗಿ ಒಂದು ಐಸ್ ಪದಾರ್ಥಗಳನ್ನ, ತಂಪು ಪಾನೀಯಗಳನ್ನ ಸೇವಿಸ್ತಕ್ಕಂಥದ್ದನ್ನ ನಿಲ್ಲಿಸಿ. ಹಾಗಂತ ನೀರು ಕುಡಿಲೇಬೇಕಾಗತ್ತೆ, ನೀರು ಕುಡಿಬೇಡಿ ಅಂತ ಯಾರು ಕೂಡ ಹೇಳೋಕ್ಕಾಗಲ್ಲ. ಪಾನೀಯ ಅಂತಕ್ಕಂಥದ್ದು ಏನಿರುತ್ತೋ, ಎಲ್ಲೋ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು, ತುಂಬಾ ಐಸ್ ಕ್ರೀಮ್ ತಿಂತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ನಿಮಗೆ ಎಲ್ಲೋ ಒಂದು ಕಡೆ ನರಗಳ ದೌರ್ಬಲ್ಯ, ಆಯಾಸ, ಶೀತ ಸಂಬಂಧವಾಗಿರ್ತಕ್ಕಂಥ ರೋಗಗಳು, ಅದರಿಂದ ಜ್ವರ ಬಾಧೆಗಳು ಇವೆಲ್ಲವನ್ನು ಕೂಡ ನೀವು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಹಾಗಾದ್ರೆ ಗುರುಗಳೇ, ಕಟಕ ರಾಶಿಗೆ ಫಾಲ್ಗುಣ ಮಾಸದಲ್ಲಿ ನಮಗೆ ಫಲ ಅಂತಕ್ಕಂಥದ್ದಿಲ್ವಾ? ಖಂಡಿತವಾಗಿ ಇದೆ. ಏಕಾದಶದಲ್ಲಿ ಗುರು ಸಂಚಾರವನ್ನ ಮಾಡ್ತಾ ಇದ್ದಾನೆ. ಈಗಾಗಲೇ ಅನ್ಕೊಂಡಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ಬಹಳಷ್ಟು ಜನ ಯಾರ್ಯಾರು ಸೈಟ್ ತಗೋಬೇಕು ಅಂತ ಇದ್ದೀರೋ ಸೈಟ್ ತಗೊಂಡಿದ್ದೀರಾ, ಅಥವಾ ಅಡ್ವಾನ್ಸ್ ಮಾಡಿರ್ತೀರಾ. ಆದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಶನಿ ಭಾಗ್ಯಕ್ಕೆ ಬಂದಾಗ ಬಹಳಷ್ಟು ಅನುಕೂಲಗಳನ್ನ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ. ಜೊತೆಗೆ ಈ ಕಟಕ ರಾಶಿಯವರಿಗೆ ಅಮೂಲ್ಯವಾದ ವ್ಯಕ್ತಿಯನ್ನ ಭೇಟಿ ಮಾಡ್ತೀರಾ, ದೊಡ್ಡ ವ್ಯಕ್ತಿ ಈ ಒಂದು ಮಾಸದಲ್ಲಿ. ಅದರಿಂದ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗತ್ತೆ. ಈ ಕಟಕ ರಾಶಿಯವರಿಗೆ ಬಹಳಷ್ಟು ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದನ್ನ ನಿಮ್ಮ ಮನಸ್ಸಿನಲ್ಲಿ ದೃಢೀಕರಿಸ್ಕೊಂಡ್ಬಿಟ್ಟಿದ್ದೀರ ನೀವು. ಅದನ್ನ ಇಟ್ಕೋಬೇಡಿ. ಎಲ್ಲವೂ ಕೂಡ ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ ಅಂತ ಹೇಳಿ ಭಗವಂತನ ಮೇಲೆ ಭಾರವನ್ನ ಹಾಕಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿ. ಉದರ ನಿಮಿತ್ತಂ ಬಹುಕೃತ ವೇಷಂ. ಹೊಟ್ಟೆಪಾಡಿಗೆ ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ತಾ ಇದ್ದೀರಾ, ಹೌದಲ್ವಾ? ನಿಮ್ಮ ಕೆಲಸವನ್ನ ಸರಿಯಾಗಿ ಮಾಡಿ, ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಿಮ್ಮ ಕೆಲಸಗಳನ್ನ ಮಾಡಿ. ಅದೇ ನಿಮಗೆ ಫಲಗಳನ್ನ ಕೊಡುತ್ತೆ. ಈ ಫಾಲ್ಗುಣ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಚಂದ್ರಚೂಡಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ ಶಿವನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗತ್ತೆ. ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಚಂದ್ರಶೇಖರನನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ.